ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಿರ್ತೀವಿ. ಓಕೆ ಸ್ನೇಹಿತರೆ, SSC GD ಮೊನ್ನೆ ಕೀ ಆನ್ಸರ್ ಬಂದಿತ್ತು. ಸೊ ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ಕೆಲವೊಂದು ಶಿಫ್ಟ್ ಒಳಗಡೆ ಸೊ ಅಬ್ಜೆಕ್ಷನ್ ಎರಡೆರಡು ಕ್ವಶನ್ಸ್ ಮಿಸ್ಟೇಕ್ ಆಗಿದೆ. ಅವರು ಹುಡುಗರು ಅಬ್ಜೆಕ್ಷನ್ ಮಾಡಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆಲ್ರೆಡಿ ಅಬ್ಜೆಕ್ಷನ್ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದು ಫೈನ್ ಪೇ ಮಾಡಿ ಅಬ್ಜೆಕ್ಷನ್ ಸಬ್ಮಿಟ್ ಮಾಡಿದ್ದಾರೆ. ಸೊ ಹೌದು ಏನಾದರೂ ಕರೆಕ್ಟ್ ಆದರೆ ಸೊ ಡೆಫಿನೆಟ್ಲಿ ನಿಮಗೂ ಕೂಡ ನಾರ್ಮಲೈಸೇಷನ್ ಸಿಗುತ್ತೆ. ಓಕೆ ಸೊ ಇವಾಗ ನಾರ್ಮಲೈಸೇಷನ್ ಬಗ್ಗೆ ಕೂಡ ಮಾತಾಡ್ತೀನಿ. ಆ್ಯಂಡ್ ಟಫ್ ಇಂದ ಈಸಿ ಶಿಫ್ಟ್. ಓಕೆ ತುಂಬ ಜನ ಹುಡುಗರು ಹೇಳ್ತಿದ್ರೆ ಸರ್ ಈ ಭಾಳ ಟಫ್ ಆದರೆ ಭಾಳ ಟಫ್ ಇತ್ತು ನಮ್ಮ ಶಿಫ್ಟ್ ಅಂತೇಳಿ. ಓಕೆ ನಾನು ನಿನ್ನೆ ವಿಡಿಯೋ ಬಿಟ್ಟಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಟೆಲಿಗ್ರಾಮ್ ಒಳಗಡೆ ಒಂದು ಪೋಲ್ ಕೂಡ ಹಾಕಿದ್ದೆ. ಓಕೆ ನೋಡಿರಿ ಎಷ್ಟು ಯಾವ ರೇಂಜ್ ಒಳಗೆ ಎಷ್ಟು ಸ್ಕೋರ್ ಮಾಡಿದ್ದೀರಿ ಅಂತೇಳಿ. ಓಕೆ ಹೈಯೆಸ್ಟ್ ಯಾವ್ದು ಮಾಡಿದ್ರೆ ನೀವೇ ನೋಡ್ಬೋದು ಇಲ್ಲಿ. ಈ ಒಂದು ಬೇಸ್ ಮೇಲೆ ನಾವು ರೆಡಿ ಮಾಡಿದ್ವಿ, ಒಂದು ಚಾರ್ಟ್ ರೆಡಿ ಮಾಡಿದ್ವಿ. ಆ ಚಾರ್ಟ್ PDF ನಿಮಗೆ ಕೊಡ್ತೀವಿ, ಚಾರ್ಟ್ PDF ಕೊಡ್ತೀವಿ. ನಿಮ್ಮ ಶಿಫ್ಟ್ ನೋಡ್ಕೋಬೋದು, ನಿಮ್ಮ ಶಿಫ್ಟ್ ಎವ್ರೇಜ್ ಮಾರ್ಕ್ಸ್ನ ಚೆಕ್ ಮಾಡ್ಕೋಬೋದು. ಓಕೆ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಟಾಪ್ 10ನಲ್ಲಿರುವಂಥ ಮೋಸ್ಟ್ ಟಫೆಸ್ಟ್ ಶಿಫ್ಟ್ಗಳು. ಓಕೆ ಸೊ SSGD ಆಲ್ ಶಿಫ್ಟ್ ಎಲ್ಲ ಶಿಫ್ಟ್ನ ಹೋಲಿಕೆ ಮಾಡಿದರೆ ಸೊ ಇವು ಏನು 10 ಶಿಫ್ಟ್ಗಳು ಕಂಡು ಬರ್ತಾವೆ, 10 ಶಿಫ್ಟ್ಗಳು ಭಾಳ ಟಫ್ ಇದಾವ ಅಂತ ಅರ್ಥ. ಚಾರ್ಟ್ ಐತದು, ಚಾರ್ಟ್ ನಮ್ಗೆ ಹಾಕ್ತೀನಿ. ಓಕೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳು ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಲ್ಲಿ ಡೆಫಿನೆಟ್ಲಿ ಹಾಕ್ತೀವಿ. ಓಕೆ 8 ಗಂಟೆಗೆ ಈ ಒಂದು ವಿಡಿಯೋ ಬಿಡ್ತೀವಿ, 9ವರೆಗೆ ಆ ಚಾರ್ಟ್ ಹಾಕ್ತೀವಿ. ಓಕೆ ನಿನ್ನೇನು ಹೇಳಿದ್ವಿ 8 ಗಂಟೆಗೆ ವಿಡಿಯೋ ಬಿಡ್ತೀವಿ, 9ವರೆಗೆ ಪೋಲ್ ಆಗ್ತದೆ, ನಿನ್ನೆ ಹಾಕಿದ್ದೀವಿ. ಓಕೆ ಸೊ ಇವತ್ತು ಕೂಡ ಪ್ರತಿಯೊಂದು ಶಿಫ್ಟ್ 40 ಟಾಪ್ 41 ಶಿಫ್ಟ್ ಅದರ ನಿಮ್ಮ ಶಿಫ್ಟು ಇರ್ಬೋದು. ಓಕೆ ಸೊ ಪ್ರತಿಯೊಂದು ಶಿಫ್ಟದ್ದು ಎವ್ರೇಜ್ ಮಾರ್ಕ್ಸನ್ನು ಹಾಕ್ತೀವಿ. ಆಲ್ ಇಂಡಿಯಾ, ನಾಟ್ ಕರ್ನಾಟಕ, ಆಲ್ ಇಂಡಿಯಾ. ಆ ಎವ್ರೇಜ್ ಸ್ಕೋರ್ಗಿಂತ ಜಾಸ್ತಿ ನಿಮ್ಮದು ಸ್ಕೋರ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಇಫ್ ಯು ಕ್ಲಿಯರ್ಡ್ ಫಿಸಿಕಲ್ ನೀವೇನಾದರೂ ಕ್ಲಿಯರ್ ಮಾಡಿದರೆ ಡೆಫಿನೆಟ್ ನಿಮ್ಮದು ಫೈನಲ್ ಮೆರಿಟ್ ಕೊಡುತ್ತೆ. CSF ಕೊಡುತ್ತೋ, IDVP ಕೊಡುತ್ತೋ, BSF ಕೊಡುತ್ತೋ, SSF ಅದ್ಯಾವುದು ಗೊತ್ತಿಲ್ಲ, ಬಟ್ ಡೆಫಿನೆಟ್ ಕೊಡುತ್ತೆ. ಓಕೆ ಎವ್ರೇಜ್ ಮಾರ್ಕ್ಸ್ ಅದು ನೀನು ಯಾರೆಲ್ಲ ಕೀ ಆನ್ಸರ್ ರ್ಯಾಂಕ್ ಮಿತ್ರ ರ್ಯಾಂಕ್ ಚೆಕ್ ಮಾಡ್ಕೊಂಡ್ರೆ ಅದ್ರ ಬೇಸ್ ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ರೆಡಿ ಇದ್ದೀರಾ? ಓಕೆ ನೋಡಿರಿ, 6ನೇ ತಾರೀಕು ಮೇ 6 ಸೆಕೆಂಡ್ ಶಿಫ್ಟ್ ಎವ್ರೇಜ್ ಸ್ಕೋರ್ ಮೋಸ್ಟ್ ಟಫೆಸ್ಟ್ ಶಿಫ್ಟ್ ಅಂತ ನಾನು ಅನ್ಬೋದು. ಓಕೆ ಸೊ ಎವ್ರೇಜ್ ಮಾರ್ಕ್ಸ್ ಬಂದುಬಿಟ್ಟು 72.93. ಇದಕ್ಕಿಂತ ಇದೇ 100% ಹೇಳಲಿಕ್ಕೆ ಬರಲ್ಲ. ಓಕೆ ಸೊ ಎಲ್ಲ ಹುಡುಗರು ಕೀ ಆನ್ಸರ್ ಚೆಕ್ ಮಾಡಿರಲ್ಲ. ಓಕೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಕೀ ಆನ್ಸರ್ ಬಿಟ್ಟಿದ್ದು. ಓಕೆ ಸೊ ಹಾಗಾಗಿ ನಾವು ಎಲ್ಲರೂ ಹೇಳಕ್ಕೆ ಬರಲ್ಲ. ಸೊ ಅದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. 72.93 ಮೇಲೆ ಯಾರೆಲ್ಲ ಮಾಡಿದ್ದೀರಿ ಅಥವಾ ಇದರ ಆಸ್ಪಾಸ್ನಲ್ಲಿ ಅಂದರೆ ಒಂದು 2 ಮಾರ್ಕ್ಸ್ ಕಡಿಮೆ 69 ಮೇಲೆ ಯಾರೆಲ್ಲ ಮಾಡಿದ್ದೀರಿ ಸೊ ನಿಮ್ಮದು ಫಿಸಿಕಲ್ ಅಂತೂ ಬರುತ್ತೆ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಓಕೆ ನೆಕ್ಸ್ಟ್ ಶಿಫ್ಟು ಸೊ ಸ್ಪೀಡ್ ಹೇಳ್ತೀನಿ, ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ 10 ಶಿಫ್ಟದು ಹೇಳ್ತೀನಿ. 18 ಮೇ ಸೆಕೆಂಡ್ ಶಿಫ್ಟು. ಸೊ ಇದು ಕೂಡ ಸೆಕೆಂಡ್ ಹಾರ್ಡೆಸ್ಟ್ ಶಿಫ್ಟ್ ಅಂತ ಭಾವಿಸ್ತೀವಿ. 73.16. ಓಕೆ ಇದರ ಎವ್ರೇಜ್ ಸ್ಕೋರ್ ಐತಿ. ನೆಕ್ಸ್ಟ್ 7ನೇ ತಾರೀಕು ಥರ್ಡ್ ಶಿಫ್ಟ್, 7 ಮೇ ಥರ್ಡ್ ಶಿಫ್ಟ್ 73.97, 73.97. ಕಮೆಂಟ್ ಮಾಡಬೇಡ್ರಿ ಸರ್ ಇದು ಯಾವ ಕಾಸ್ಟ್ ಸರ್, ಮತ್ತೆ ಕಮೆಂಟ್ ಮಾಡಬೇಡಿ ಸರ್ ಮೇಲ್ ಫಿಮೇಲ್ ಎಲ್ಲ ಎವ್ರೇಜ್ ಐತಿ. ಮೇಲ್ ಫಿಮೇಲ್ ಎವ್ರೇಜ್ ಐತಿ, ಎಲ್ಲ ಕಾಸ್ಟ್ ಎವ್ರೇಜ್ ಐತಿ, ಮತ್ತು ಎಲ್ಲ ಕ್ಯಾಂಡಿಡೇಟ್ಸ್ ಮಾರ್ಕ್ಸ್ ಎವ್ರೇಜ್ ಐತಿ. ಓಕೆ ಸೊ ಇವತ್ತು ಕನ್ನಡದಲ್ಲಿ ನಾನೇ ಫಸ್ಟ್ ಟೈಮ್ ಈ ರೀತಿ ಕೂತು ರೆಡಿ ಮಾಡಿದ್ದೀವಿ. ನೋಡ್ರಿ ಒಂದು ಸ್ವಲ್ಪ ಮುಖ ನೋಡ್ರಿ ನಮ್ದು. ಓಕೆ ಸೊ 3 ದಿವಸ ಆಯ್ತು ಫುಲ್ ಜ್ವರ ಬಂದವ. ಸೊ ನೀವು ಬೆಳತನ ಕುಂತು ಆ್ಯಕ್ಚುಲಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು. ಸೊ ಅಂದರೂ ಬೆಡ್ ರೆಸ್ಟ್ ಮಾಡ್ಕೋತೆ. ಸೊ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ, ನಮ್ಮ ಹುಡುಗರಿಗೆ ಕಾಲ್ ಮಾಡಿ, ಅವ್ರಿಗೆ ಕೆಲಸ ಹಚ್ಚಿ ಅವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆ ಸೊ ಒಂದು ಎಫರ್ಟಿಗೆ ಒಂದು ಲೈಕ್ ಮಾಡ್ರಲ್ಲ, ಖುಷಿ ಆಗುತ್ತೆ. ಓಕೆ ಲೈಕ್ ಮಾಡಿರಿ, ನಮಗೆ ಖುಷಿ ಆಗ್ತದೆ, ನಮಗೂ ಕೂಡ ಇನ್ನೂ ಮೋಟಿವೇಶನ್ ಆಗುತ್ತೆ, ಒಳ್ಳೆ ಅಪ್ಡೇಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಮಕ ನೋಡ್ರಿ. ಓಕೆ ಬರ್ರಿ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡ್ರಪ್ಪ. ಓಕೆ ಎಫರ್ಟ್ ಇಷ್ಟ ಆದರೆ ಮಾಡಿರಿ. ಓಕೆ ಇಲ್ಲಾಂದ್ರೆ ಬೇಡ, ನಮ್ಗೆ ಖುಷಿ ಆಗುತ್ತೆ. ನಿಮಗೆ ನಮ್ಮಿಂದ ಯೂಸ್ ಆದರೆ ಸ್ವಲ್ಪ ಯೂಸ್ ಆದರೆ ಸಾಕು, ಖುಷಿ ಆಗುತ್ತೆ. ಓಕೆ ಸೊ ನಾವು ವಾಟ್ಸಪ್ಪಲ್ಲೂ ರಿಪ್ಲೈ ಮಾಡ್ತೀವಿ, ಟೆಲಿಗ್ರಾಮಲ್ಲೂ ಅಪ್ಡೇಟ್ ಮಾಡ್ತೀವಿ. ನೋಡಿರಿ ಆ್ಯಕ್ಚುಲಿ ವಾಟ್ಸಪ್ ಗ್ರೂಪ್ ಮಾಡಿ ನೀವು ಪರ್ಸನಲ್ ಮೆಸೇಜ್ ಮಾಡಿ ಡೆಫಿನೆಟ್ ರಿಪ್ಲೈ ಮಾಡಿ. ನಾವು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡೀವಿ. ಸೊ ನಿನ್ನೆ ಕೀ ಆನ್ಸರ್ ಬಂದ ತಕ್ಷಣ ಜಾಸ್ತಿ ಮೆಸೇಜ್ ಬಂದರೆ ಸೊ ಎಷ್ಟು ಮೇಲೆ ಯಾವ ಕಾಣ್ತವೆ, ಮತ್ತು ಎಕ್ಯುರೇಟ್ ಕ್ವಶನ್ಸ್ ಯಾವ್ದು ಕೇಳಿದ್ರೆ ಅವು ಮಾಡ್ತೀವಿ. ಓಕೆ ಸರ್ ಒಂದು 18 ಆಗಿದ್ರೆ ಸರ್ ಸೆಲೆಕ್ಷನ್ ಆಗುತ್ತೇನು ರೀ, ಇದಕ್ಕೆ ನಾನು ಆನ್ಸರ್ ಹೆಂಗೆ ಮಾಡ್ಬೇಕು? ಓಕೆ ಅಂಥವು ರಿಪ್ಲೈ ಮಾಡಿಲ್ಲ. ಸೊ ಒಳ್ಳೆ ಕ್ವಶನ್ಗಳೇ ರಿಪ್ಲೈ ಮಾಡಿವಿ. ಓಕೆ 7th ಮೇ ಥರ್ಡ್ ಶಿಫ್ಟು 73.97. ಓಕೆ ಎವ್ರೇಜ್ ಸ್ಕೋರ್. 25ನೇ ತಾರೀಕು ಮೇ ಥರ್ಡ್ ಶಿಫ್ಟ್ 75.66. ಓಕೆ ಸೊ ಟಾಪ್ 10 ಒಳಗೆ ಹಾರ್ಡೆಸ್ಟ್ ಬರೋದು ಫಸ್ಟ್ ಶಿಫ್ಟ್ ಒಂದೇ ಬರ್ತದೆ, ಅದು 29 ಅಂತ ಹೇಳ್ತೇನೆ ನಿಮಗೆ. ಓಕೆ 19ನೇ ತಾರೀಕು ಮೇ 2 75 ಅಂದರೆ 19ನೇ ತಾರೀಕು ಮಧ್ಯಾಹ್ನ ಶಿಫ್ಟ್ ಸೆಕೆಂಡ್ ಶಿಫ್ಟು 75.73. ಓಕೆ ಆಮೇಲೆ 28ನೇ ತಾರೀಕು ಮೇ ಸೆಕೆಂಡ್ ಶಿಫ್ಟು 75.85. ಹಾರ್ಡಿಂದ ಈಸಿ ಹೇಳತ್ತೇನೆ ನಾನು. ಓಕೆ ಸೊ ಹಾರ್ಡ್ ಟು ಈಸಿ ಹೇಳತ್ತೇನೆ. ಟಾಪ್ ಈ ಬಾರಿ SSC GD ಟಫೆಸ್ಟ್ ಶಿಫ್ಟ್ ಯಾವುದಂದ್ರೆ 6th ಮೇ ಸೆಕೆಂಡ್ ಶಿಫ್ಟ್. ಓಕೆ ನೆಕ್ಸ್ಟ್ ಬರ್ತದೆ
28 ಸೆಕೆಂಡ್ ಶಿಫ್ಟ್ 28 ಮೇ ಸೆಕೆಂಡ್ ಶಿಫ್ಟ್ 75.85. ಓಕೆ, ನೆಕ್ಸ್ಟ್ ಬರ್ತದೆ ಇನ್ನು 7 ಹೇಳಿದಾಗ ಇನ್ನು 3 ಹೇಳ್ತೀನಿ ನೋಡ್ರಿ. 20ನೇ ತಾರೀಕು ಥರ್ಡ್ ಶಿಫ್ಟ್ 75.92. ಓಕೆ, 29ನೇ ತಾರೀಕು ಫಸ್ಟ್ ಶಿಫ್ಟ್, ಇದೊಂದೇ ಫಸ್ಟ್ ಶಿಫ್ಟ್ ಟಫೆಸ್ಟ್ ಹೋಗಿರೋದು, 75.91. ಇದೆಲ್ಲ ಎವರೇಜ್ ಸ್ಕೋರ್. ಓಕೆ, ನೆಕ್ಸ್ಟ್ ಬರ್ತದೆ 6ನೇ ತಾರೀಕು ಥರ್ಡ್ ಶಿಫ್ಟ್ 76.17. ಓಕೆ, ಆ್ಯಂಡ್ 11ನೇ ತೊಗೋರಿ 25ನೇ ತಾರೀಕಿಗೆ ಮೇ 2ನೇ ಶಿಫ್ಟ್ 76.36. ಕಂಪ್ಲೀಟ್ ಶಿಫ್ಟ್ ಎಲ್ಲ ಇವಿಷ್ಟೆಲ್ಲ ಎಲ್ಲ ಶಿಫ್ಟ್ ರೆಡಿ ಮಾಡಿ 41 ಶಿಫ್ಟ್. ಸೊ ಪ್ರತಿಯೊಂದು ಕೂಡ ನಮ್ಮ ಟೆಲಿಗ್ರಾಮ್ದಾಗ ಚಾರ್ಟ್ ರೆಡಿ ಐತಿ. ಸೊ ಚಾರ್ಟ್ ಹಾಕ್ತೀವಿ ಡಿಸ್ಕ್ರಿಪ್ಷನ್ದಾಗ, ಲಿಂಕ್ ಐತಿ ವಾಟ್ಸಪ್ ಟೆಲಿಗ್ರಾಮ್ದು. ಸೊ ಇಲ್ಲೇನ ತೋರಿಸಿ ಎಲ್ಲೇ ಪೋಸ್ಟ್ ಬಂದು ನೋಡ್ತೀರಿ. ಓಕೆ, ಜಾಯ್ನ್ ಆಗಿರಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ಸೊ ಅದಕ್ಕೆಲ್ಲ ಹಾಕಿಲ್ಲ ನಾವು ಕರೆಕ್ಟಾಗಿ. ಓಕೆ, ಇದು ಚಾರ್ಟನ್ನು ನಮ್ಮ ಟೆಲಿಗ್ರಾಮ್ ಹಾಕಿರ್ತೀವಿ, ಈಗಲೇ ಜಾಯ್ನ್ ಆಗಿ ತೊಗೋಬೋದು. ಈಗಲ್ಲ, ಓಕೆ, ಇವಾಗ 1:30 ಗಂಟೆ ಆಗಲಿ, ಅದಾದ್ಮೇಲೆ ಹಾಕ್ತೀವಿ. ಓಕೆ, 9:09ವರೆಗೆ ಹಾಕ್ತೀವಿ. ಓಕೆ, ನಿಮ್ಮ ಸ್ಕೋರ್ ಏನಾದರೂ ಕಡಿಮೆ ಆಗಿದ್ರೆ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಿರಿ. ಓಕೆ, ಇವಾಗ ಸರ್ ನಾರ್ಮಲೈಸೇಷನ್ ಹೆಂಗೆ ನಾವು ಆ್ಯಡ್ ಮಾಡ್ಕೋಬೋದು ರೀ? ಈ ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ಕೋರಿ. ಇಷ್ಟೇನು ನಿಮ್ಮ ಸ್ಕೋರ್ ಹೇಳಿದಿಲ್ಲ, ಈ ಸ್ಕೋರ ಆಸ್ಪಾಸ್ನಲ್ಲಿ ನಿಮ್ಮ ಸ್ಕೋರ್ ಇದ್ದರೆ ಡೆಫಿನೆಟ್ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಇದಕ್ಕೆ ಜಾಸ್ತಿ ಇದ್ದರೆ ಬೆಟರ್, ಇದಕ್ಕಿಂತ ಕಡಿಮೆ ಇದ್ದರೂ ಆಸ್ಪಾಸ್ನಲ್ಲಿದ್ದರೆ ಸೊ ನಿಮ್ಗೆ ಬೆಟರ್ ಮೆರಿಟ್ ತನಕ ಹೋಗ್ಬೋದು, ಅಥವಾ ಮೆಡಿಕಲ್ ತನಾದರೂ ಹೋಗ್ತೀರಿ. ಓಕೆ, ಅಲ್ಲಿ ಏನಾದರೂ ಹುಡುಗರು ಜಾಸ್ತಿ ಜನ ಮೆಡಿಕಲ್ ಫೇಲ್ ಆದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಜಾಬ್ ಇನ್ SSGD 2026. ಓಕೆ, ಸೊ ಮೇಲು ಫೀಮೇಲು ಅದರಲ್ಲಿ ಕಂಪ್ಯಾರಿಸನ್ ಬೇಡ. ಸೊ ಎಲ್ಲ ಎವರೇಜ್ ಐತಿ. ಸೊ ಎಷ್ಟು ನೀವು ಹೈಯೆಸ್ಟ್ ಸ್ಕೋರ್ ಹಿಡಿತೀರಿ ಅಷ್ಟು ನಿಮ್ಗೆ ಬೆನಿಫಿಟ್ ಆಗುತ್ತೆ. ಓಕೆ, ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಗರ್ಲ್ಸ್ ಕಟ್ ಆಫ್ ಹೈಯೆಸ್ಟ್ ಆಗೈತಿ. ಎಷ್ಟು ಯಾರ್ದು ಗರ್ಲ್ಸ್ದು ಅಷ್ಟು ಕಾಂಪಿಟೇಷನ್ ಕೊಟ್ಟು ಓದಾತಾರೆ. ಕಡಿಮೆ ಜನ ಇರ್ಬೋದು, ಆದರೆ ಕಾಂಪಿಟೇಷನ್ ಭಾಳ ಐತಿ ಗರ್ಲ್ಸ್ ಒಳಗೆ. ಓಕೆ, ಸೊ ಹಂಗೆ ಗರ್ಲ್ಸ್ ಅದೀವಿ ನಾವು, ಅಷ್ಟು ಕಡಿಮೆ ಇರ್ತದೆ, ನಮ್ಗೆ ಕಡಿಮೆ ಇರ್ತದೆ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಅಲ್ಲಿಯೂ ಕಾಂಪಿಟೇಷನ್ ಐತೆ, ಅವರು ಕೂಡ ದೇಶಭಕ್ತಿ ಐತೆ, ಅವರು ಕೂಡ ಸೈನಿಕರಾಗಿರ್ತಾರೆ. ಓಕೆ, ಚೆನ್ನಾಗಿ ಸ್ಕೋರ್ ಆಗಿಲ್ಲಪ್ಪ ಅಂತ ಡೋಂಟ್ ವರಿ, RRB ಗ್ರೂಪ್ ಡಿ ಐತಿ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋನಲ್ಲಿ ಮುಗಿಸೋದಾನೆ ಸ್ಕ್ರೀನಲ್ಲಿ ಕಾಣುತ್ತೆ ನೋಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. GK ಐತಿ, ಮ್ಯಾಥ್ಸ್ ಐತಿ, ಆಪ್ಟಿಟ್ಯೂಡು ಮತ್ತು ಸೈನ್ಸ್ ಐತಿ. ಓಕೆ, ಸೊ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸ್ಕ್ರೀನ್ ನಂಬರ್ ಕಾಣೋದೈತೆ, ಕಾಂಟ್ಯಾಕ್ಟ್ ಮಾಡಿರಿ. ಬುಕ್ ಇರಾಗಿಲ್ಲ, PDF ಇರ್ತಾವೆ. ಓಕೆ, ಬೇಕಾದ್ರೆ ತೊಗೋಬೋದು, ಬೇಡ ಅಂದ್ರೆ ಬಿಡ್ಬೋದು ಅಂತ ಹೇಳಿ. ಸೊ ಈ ಒಂದು ವಿಡಿಯೋಲಿ ಎಲ್ಲಿ ಮುಗಿಸ್ತದೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.